ಸ್ಕೂಲಿಂದ ಹೋಗಿ ಅಲ್ಲಿ ಸಬ್ಜೆಕ್ಟ್ ಮಾತ್ರ ಓದ್ತಿದ್ದೆ. ಆದರೆ ಇನ್ನು ಮಧ್ಯದಲ್ಲಿ ಏನು ಓದಲ್ಲ ಅಂತಂದರೆ ಕ್ವಶನ್ ಪೇಪರ್ ರಿವಿಷನ್ ಮಾಡೋದ್ರಿಂದ ಅಲ್ಲಿನ ಕ್ವಶನ್ ಸುಮಾರು ಬರ್ಬೋದಲ್ವಾ 5 ಗಂಟೆಗೆ, ಮತ್ತೆ ಇಲ್ಲಿಂದ ಹೋದ್ಮೇಲೆ 6 ಗಂಟೆಗೆ ಉಳಿತಾಯ ಮಾಡ್ಕೊಂಡು ಚೆನ್ನಾಗಿ ಯೂಸ್ ಮಾಡ್ಕೊತಾರೆ. ಆದರೆ ಟಾಪರ್ಸ್ ಮಟ್ಟಿಗೆ ರೀಚ್ ಆಗೋದಿಲ್ಲ. ಯಾಕಂದರೆ ಈ 24 ಅವರ್ಸ್ನ ಓನ್ಲಿ ಆಲ್ಮೋಸ್ಟ್ ಮಾತ್ರ ಯೂಸ್ ಮಾಡ್ಕೊತಾರೆ. ಅದರಿಂದ ಟೈಮ್ ವೇಸ್ಟ್ ಆಗುತ್ತೆ. ಅವ್ರಿಗೆ ಸರಿಯಾಗಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗಲ್ಲ. ಸೊ ಅದರಿಂದ ಟೈಮ್ ತುಂಬ ಅತ್ಯಮೂಲ್ಯವಾದದ್ದು. ಸೊ ಟೈಮ್ನ ನಾವು ಚೆನ್ನಾಗಿ ಯೂಸ್ ಮಾಡಿಕೊಂಡು ಅದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದು ಫಸ್ಟ್ ಕಲ್ತ್ಕೋಬೇಕು. ಆ ರೀತಿ ಕಲ್ತ್ಕೊಳ್ಳೋದ್ರಿಂದ ನಾವು ಎಷ್ಟೋ ದೊಡ್ಡ ಮಟ್ಟದ ಸಾಧನೆಗಳೆಲ್ಲ ತುಂಬ ಅಚೀವ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ನಿರೀಕ್ಷೆಗಿಂತ ಸಮಯ ಮೇಲೆ ಇರುತ್ತೆ ಇದ್ದರೆ ಆಗ ನಾವು ನಿರೀಕ್ಷೆಗೂ ಮೀರಿದ ಯಾವುದೇ ಡಿಗ್ರಿ BA BCom BC ಯಾವುದೇ ವಿಷಯ. ನನ್ನ ಹೆಸರು ಕಾವ್ಯ, ನಾನು 10ನೇ ತರಗತಿ. ನನ್ನ ಹೆಸರು ವಿದ್ಯಾ, ನಾನು 10ನೇ ತರಗತಿ. ನನ್ನ ಹೆಸರು ಗೌರಿ, ನಾನು 10ನೇ. ಈಗ ಇದೆ ಹೇಳಿದ್ರೆ ನೀವು ಏನೇನು ಆಗಬೇಕು ಅಂದ್ಕೊಂಡಿದ್ದೀರಾ ಇದರಲ್ಲಿ? ನೀನು ಡಾಕ್ಟ್ರು, ನೀನು ನರ್ಸ್ ಯಾಕೆ ಬೇಡ? ನರ್ಸ್ ಡಾಕ್ಟರ್ ಜಾಬ್ಗೆ ಹೋಗೋದು. ಪಶುವೈದ್ಯಕೇಂದ್ರ ವಿಜ್ಞಾನಿಗಳು ಪದವಿ BBA CA SC ಅಂದರೆ ಪಶುವೈದ್ಯ. ಆಕ್ಯುಪೇಷನ್ ಥೆರಪಿ ಸ್ಟೆಥೋಸ್ಕೋಪ್. ನನ್ನ ಹೆಸರು ಸುಸ್ಮಿತಾ, ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೆ. ನನ್ನ ಹೆಸರು ಸುಮ್ನ, ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೆ. ನಾವು SSC ಮುಗಿದ ನಂತರ ಪಾಸಾದ ನಂತರ PUC ತಗೋಬೇಕು. NEET ಅಂದರೆ ಸಾಮಾನ್ಯ ಪ್ರವೇಶ ಪರೀಕ್ಷೆ. ಈಗ MBBS ಅಂದರೆ ಬ್ಯಾಚುಲರ್ ಆಫ್ ಮೆಡಿಸನ್ ಸರ್ಜರಿ. ಅದಾದಮೇಲೆ BHMS ಅಂದರೆ ಬ್ಯಾಚುಲರ್ ಇನ್ ಹೋಮಿಯೋಪತಿ ಮೆಡಿಸನ್ ಸರ್ಜರಿ. ಅದಾದಮೇಲೆ MA BA MS ಅಂದರೆ ಬ್ಯಾಚುಲರ್ ಇನ್ ಆಯುರ್ವೇದಿಕ್ ಮೆಡಿಸನ್ ಆ್ಯಂಡ್ ಸರ್ಜರಿ. ಅದಾದಮೇಲೆ BDS ಅಂದರೆ ಬ್ಯಾಚುಲರ್ ಆಫ್ ಡೆಂಟಲ್ ಸರ್ಜರಿ. ಡಾಕ್ಟರ್ ಆದಮೇಲೆ ಇದನ್ನೇ ತಗೊಂಡ್ರೆ ಇದನ್ನೇ ತಗೊಂಡ್ರೆ ನಮ್ಮ ಮನೆ ಸುಮಕ್ಕಿ. ನಾವು 10ನೇ ತರಗತಿ ಪಾಸಾದ ನಂತರ ಆಕ್ಸಿಡೆಂಟ್ ಮತ್ತು ಎಮರ್ಜೆನ್ಸಿ ಸೇವೆಗಳು. ಇದರ ಅರ್ಹತೆಗಳೆಂದರೆ SSLC ಪಾಸ್ ಆಗಿರಬೇಕು, ಪರೀಕ್ಷೆ ಪಾಸ್ ಆಗಿರಬೇಕು, PUCಯಲ್ಲಿ ಡಿಫ್ರೆಂಟ್ ಕೋರ್ಸ್ಗಳನ್ನು ಎಲ್ಲ ಮುಗಿಸಿರಬೇಕು. ಕೆಲವು ಕಾಲೇಜುಗಳಲ್ಲಿ 40ರಿಂದ 50% ಗಳಿಸಿ ಅಂಕಗಳನ್ನು ಪಡೆದಿರಬೇಕು. ಇದರ ಮೂಲ ಪ್ರಕಾರವಾಗಿ